ಬೆಂಗಳೂರು ಜನರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬೆಂಗಳೂರು ಟ್ರಾಫಿಕ್ಗೆ ಕಡಿವಾಣ ಹಾಕುವಂತಹ ಸಲುವಾಗಿ ನಗರದಲ್ಲಿ ಏರ್ಪಾಡ್ ಸಿಸ್ಟಮ್ ಅನ್ನ ಜಾರಿ ಮಾಡಲು ಮುಂದಾಗ್ತಾ ಇದ್ದು, ಈ ಕುರಿತಾಗಿ ಸದ್ಯ ಅಧ್ಯಯನ ನಡೀತಾ ಇದೆಯಂತೆ. ಹೌದು, ಭಾರತದ ಪ್ರಮುಖ ನಗರಗಳಿಂದ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್. ವಾಹನ ದಟ್ಟಣೆಗೆ ಎಷ್ಟೇ ರಸ್ತೆ ಮಾರ್ಗಗಳು, ಸುರಂಗ, ಫ್ಲೈಓವರ್, ಮೇಲ್ಸೇತುವೆ ಹಾಗೆ ರೈಲು, ಮೆಟ್ರೋವನ್ನು ಆರಂಭಿಸಿದ್ರೂ ಕೂಡ ಅಂದುಕೊಂಡಂತಹ ಸಮಯಕ್ಕೆ ನಿಗದಿತ ಸ್ಥಳಕ್ಕೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಇದಕ್ಕಾಗಿ ಕೇಂದ್ರ ಸರ್ಕಾರ ತರ್ತಾ ಇರತಕ್ಕಂಥ ಹೊಸ ಯೋಜನೆಯೇ ಏರ್ಪಾಡ್ ಟ್ಯಾಕ್ಸಿ. ಹೌದು, ಏರ್ಪಾಡ್ ಸಿಸ್ಟಮ್ ಅನ್ನೋದು ಚಿಕ್ಕ ಎಲೆಕ್ಟ್ರಿಕ್ ವಾಹನ. ಇದಕ್ಕೆ ಡ್ರೈವರ್ ಇರೋದಿಲ್ಲ. ಎತ್ತರಿಸಿದಂತಹ ಟ್ರ್ಯಾಕ್ನಲ್ಲಿ ಅಥವಾ ವಿದ್ಯುತ್ ಕೇಬಲ್ಗಳ ಮೂಲಕ ಈ ವಾಹನ ಚಲಿಸುತ್ತೆ. ಇದು ಟ್ಯಾಕ್ಸಿ ರೀತಿಯೇ ಅಗತ್ಯ ಬಿದ್ದಾಗ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸಬೇಕಾದ್ರೆ ಬುಕ್ ಮಾಡ್ಕೊಂಡು ಹೋಗಬಹುದು. ಅಲ್ಲದೆ ಯಾವುದೇ ತಡೆ ಇಲ್ಲದೆ ಈ ಪಾಡ್ ಟ್ಯಾಕ್ಸಿ ಮೂಲಕ ಸಂಚಾರವನ್ನು ಕೂಡ ಮಾಡಬಹುದು. ಈ ಪಾಡ್ ಟ್ಯಾಕ್ಸಿಯಲ್ಲಿ 5 ರಿಂದ 6 ಮಂದಿ ಸಂಚರಿಸಬಹುದಾಗಿದೆ. ಇನ್ನು ತುರ್ತಾಗಿ ಹೊರಡಬೇಕಾದಂತಹ ಸಂದರ್ಭದಲ್ಲಿಯೂ ಕೂಡ ಟ್ರಾಫಿಕ್ ಜಾಮ್ಗೆ ಸಿಲುಕಿ ಪೇಚಾಡಬೇಕಾಗಿಲ್ಲ. ಬದಲಾಗಿ ಕೆಲವು ರಸ್ತೆಗಳಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿದರೆ ಉಪಯೋಗವಾಗಲಿದೆಯಂತೆ. ಅಂದಹಾಗೆ ಈ ಯೋಜನೆಯನ್ನ ಬೆಂಗಳೂರಿನಲ್ಲಿ ಜಾರಿ ಮಾಡುವ ಬಗ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾತನಾಡಿದ್ದಾರೆ. ಭಾರತದ ಪ್ರಮುಖ ನಗರಗಳಲ್ಲಿ ಏರ್ಪಾಡ್ ಸಿಸ್ಟಮ್ ಜಾರಿ ಮಾಡುವ ಚಿಂತನೆ ನಡೀತಾ ಇದೆ. ಗಾಳಿಯಲ್ಲಿ ಚಲಿಸುವಂತಹ ಪಾಡ್ ಸಿಸ್ಟಮ್ ಮತ್ತು ಚಾರ್ಜಿಂಗ್ ಎಲೆಕ್ಟ್ರಿಕ್ ಬಸ್ಗಳು ನಗರಕ್ಕೆ ಬರಲಿವೆ. ಆರಂಭದಲ್ಲಿ ದೆಹಲಿಯ ದೌಲಾ ಕುವಾನ್ನಿಂದ ಮನಸ್ಸರ್ಗೆ ಪಾಡ್ ಸಿಸ್ಟಮ್ ಅನ್ನ ಬರಲಿದೆ. ಇನ್ನು ಬೆಂಗಳೂರಿನಲ್ಲಿಯೂ ಕೂಡ ಪರಿಚಯಿಸಲು ಸದ್ಯ ಅಧ್ಯಯನವನ್ನು ಕೂಡ ನಡೀತಾ ಇದ್ದು, ಸದ್ಯದಲ್ಲಿಯೇ ಟ್ರಾಫಿಕ್ಗೆ ಬ್ರೇಕ್ ಬೀಳಲಿದೆ ಅಂತ ಹೇಳಿದ್ದಾರೆ.